ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುತೇಕರು ಇರಾನ್ ವಿಚಾರವನ್ನು ಕೇಳ್ತಾ ಇದ್ರು. ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಾ ಇತ್ತಲ್ಲ, ಈಗೇನಾಯಿತು, ಇರಾನ್ನಿಂದ ಯಾವುದೇ ಸುದ್ದಿ ಬರ್ತಾ ಇಲ್ವಲ್ಲ ಅಂತ. ಆ ರೀತಿಯಾಗಿ ನಿಮಗೆ ಕುತೂಹಲ ಇರುವಂತಹದ್ದು ಸಹಜ. ಯಾಕೆ ಕೇಳಿದ್ರೆ ಇರಾನ್ನಲ್ಲಿ ಕಂಡು ಕೇಳರಿಯದಂತಹ ಪ್ರತಿಭಟನೆ ಆಗಿತ್ತು. ಆದರೆ ಈಗ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಆ ಪ್ರತಿಭಟನೆ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಯಾಕೆ ಪ್ರತಿಭಟನೆ ಫೇಲ್ ಆಯಿತು, ಅದರ ಪರಿಣಾಮ ಏನಾಗುತ್ತೆ ಎಲ್ಲವುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇರಾನ್ನಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಅವ್ರು ಯಾರೂ ಕೂಡ ಇನ್ನೂ ಹೋಪ್ಸ್ ಕಳೆದುಕೊಂಡಿಲ್ಲ. ಅವರಿಗೆ ಈಗಲೂ ಸಹ ಒಂದು ಭರವಸೆ ಇದೆ. ಅದೇನು ಕೇಳಿದ್ರೆ ಟ್ರಂಪ್ ಭರವಸೆ. ಟ್ರಂಪ್ ಕೈ ಕೊಟ್ಟರೂ ಕೂಡ ಇಸ್ರೇಲ್ ಕೈ ಹಿಡಿಯುತ್ತೆ ಅನ್ನುವಂತಹ ಭರವಸೆ. ಅಂದರೆ ಖಮೇನಿ ವಿರೋಧಿಗಳು ಪ್ರತಿಭಟನೆಯನ್ನು ಕೈ ಬಿಟ್ಟರೂ ಕೂಡ ಹೋಪ್ಸನ್ನು ಕೈ ಬಿಟ್ಟಿಲ್ಲ. ಅದ್ರ ಬಗ್ಗೆ ಮುಂದೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದೆಲ್ಲದರ ನಡುವೆ ಇರಾನ್ ವಿಚಾರದಲ್ಲಿ ಭಾರತ ಬಹಳ ದೊಡ್ಡ ಅಚ್ಚರಿಯ ನಿರ್ಧಾರವನ್ನು ಕೈಗೊಂಡಿದೆ. ಇರಾನ್ನಲ್ಲಿ ಪ್ರತಿಭಟನೆ ಆರಂಭವಾದ ತಕ್ಷಣ ಭಾರತ ಬಹಳ ಕೂಲಾಗಿ ಉತ್ತರವನ್ನು ಕೊಡ್ತಾ ಇತ್ತು. ಬಹಳ ಅಗ್ರೆಸಿವ್ ಆಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ತಾ ಇರಲಿಲ್ಲ. ಇರಾನ್ ಸರ್ಕಾರದ ಪರವಾಗಿ ಭಾರತ ಬಹಳ ಗಟ್ಟಿಯಾಗಿ ನಿಂತಿರಲೂ ಇಲ್ಲ, ಪ್ರತಿಭಟನಾಕಾರರಿಗೆ ಬೆಂಬಲವನ್ನೂ ಕೊಟ್ಟಿರಲಿಲ್ಲ. ಬ್ಯಾಲೆನ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇತ್ತು. ಆದರೆ ಒಂದು ಅರ್ಥದಲ್ಲಿ ಈಗ ಹೇಳಬೇಕು ಅಂತಂದ್ರೆ ಭಾರತ ಯೂಟರ್ನ್ ಅನ್ನು ತೆಗೆದುಕೊಂಡಿದೆ. ಇರಾನ್ನ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರದ ಪರವಾಗಿ ಬಹಳ ಗಟ್ಟಿಯಾಗಿ ಬ್ಯಾಟ್ ಬೀಸಿದೆ. ಭಾರತ ಬ್ಯಾಲೆನ್ಸಿಂಗ್ ಟೋನ್ ಅನ್ನು ಬಿಟ್ಬಿಟ್ಟು ಯಾಕೋಸ್ಕರವಾಗಿ ಖಮೇನಿ ಸರ್ಕಾರದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಳ್ಳುವಂತಹ ತೀರ್ಮಾನ ಮಾಡ್ತು. ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಇರಾನ್ನಲ್ಲಿ ಪ್ರತಿಭಟನೆ ಯಾಕೆ ವಿಫಲವಾಯಿತು ಅಂತ ಹೇಳಿಬಿಟ್ಟು ಅನಂತರ ಬೇರೆ ವಿಚಾರಕ್ಕೆ ಬರೋಣ. ನಿಮಗೆಲ್ಲ ಗೊತ್ತೇ ಇದೆ, 2025 ಡಿಸೆಂಬರ್ ಅಂತ್ಯದ ವೇಳೆಗೆ ಇರಾನ್ ಕರೆನ್ಸಿಯ ಮೌಲ್ಯ ಪಾತಾಳಕ್ಕೆ ಕುಸಿದು ಬಿಡ್ತು. ಪಾತಾಳ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಅಮೆರಿಕನ್ ಡಾಲರ್ಗೆ ಇರಾನ್ನ 14 ಲಕ್ಷ ರಿಯಾಲ್ ಕೊಡಬೇಕಾದಂತಹ ಪರಿಸ್ಥಿತಿ ಬಂತು. ಇನ್ನೊಂದು ಕಡೆ ಬೆಲೆ ಏರಿಕೆ ವಿಪರೀತವಾಗಿ ಹೋಯಿತು. ಜನ ಬದುಕಲಾರದಂತಹ ಸ್ಥಿತಿ ನಿರ್ಮಾಣ ಆಯಿತು. ಅದನ್ನ ವಿರೋಧಿಸಿ ಜನ ಬೀದಿಗಿಳಿಯೋದಕ್ಕೆ ಶುರು ಮಾಡಿದ್ರು. ಮೊದಲಿಗೆ ಟೆಹರಾನ್ನಲ್ಲಿ ಆರಂಭವಾದಂತಹ ಪ್ರತಿಭಟನೆ ನೋಡ್ತಿದ್ದಂತೆ ಇಡೀ ದೇಶಕ್ಕೆ ವ್ಯಾಪಿಸಿತು. ಇಡೀ ಇರಾನ್ನಾದ್ಯಂತ ಜನ ದೊಡ್ಡ ಮಟ್ಟದಲ್ಲಿ ದಂಗೆಯನ್ನೇ ಎಬ್ಬಿಸಿಬಿಟ್ರು. ಜಗತ್ತಿನ ನಿರೀಕ್ಷೆ ಯಾವ ಮಟ್ಟಿಗಿತ್ತು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಹೇಗೆ ಸರ್ಕಾರವನ್ನ ಜನರೇ ಬದಲಾಯಿಸಿದ್ರಲ್ಲ, ಅಲ್ಲಿನ ಪ್ರಧಾನಿ ಓಡ್ ಹೋಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ನೇಪಾಳ ಮತ್ತು ಶ್ರೀಲಂಕಾದಲ್ಲೂ ಕೂಡ ಆಗಿತ್ತಲ್ಲ, ಅಂತಹದೇ ಪರಿಸ್ಥಿತಿ ಇರಾನ್ನಲ್ಲೂ ಕೂಡ ನಿರ್ಮಾಣ ಆಗತ್ತೆ ಹೀಗಂತ ಬಹುತೇಕರು ಅಂದುಕೊಂಡಿದ್ರು. ಅದೇ ರೀತಿಯಾದಂತಹ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅಮೆರಿಕ ಕೂಡ ಕಾಯ್ತಾ ಇತ್ತು, ಇವತ್ತಲ್ಲ ನಾಳೆ ಇರಾನ್ನಲ್ಲಿ ಜನರೇ ಸರ್ಕಾರವನ್ನ ಕಿತ್ತೋಗಿತಾರೆ ಅಂತ. ಆದರೆ ಹಾಗಾಗ್ಲಿಲ್ಲ. ಇರಾನ್ನ ಜನ ಮತ್ತು ಖಮೇನಿ ಸರ್ಕಾರದ ನಡುವಿನ ಈ ಗುದ್ದಾಟದಲ್ಲಿ ಜನರೇ ಸೋಲುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಖಮೇನಿ ಕೈ ಮೇಲಾಯಿತು. ಹೇಗೆ ಇರಾನ್ನ ಸರ್ಕಾರ ಈ ಪ್ರತಿಭಟನೆಯನ್ನು ಹತ್ತಿಕ್ತು ಕೇಳಿದ್ರೆ, ಮೊದಲನೇದಾಗಿ ಮಿತ್ರರೇ, ಇರಾನ್ನ ಸರ್ಕಾರ ಮಾಡಿದಂತಹ ದೊಡ್ಡ ಕೆಲಸ ಏನು ಕೇಳಿದ್ರೆ, ಇರಾನ್ನಾದ್ಯಂತ ಇಂಟರ್ನೆಟ್ ಅನ್ನು ಬ್ಲಾಕ್ಔಟ್ ಮಾಡಿದ್ದು. ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ಹೊರಗಿನ ಸಂಪರ್ಕವೇ ಇಲ್ಲದಂತೆ ಮಾಡಿದ್ರು. ಇರಾನ್ನಿಂದ ಯಾವುದೇ ಸುದ್ದಿಯೂ ಕೂಡ ಹೊರ ಹೋಗದಂತೆ ನೋಡಿಕೊಂಡ್ರು. ಅದಾದ ಮೇಲೆ ಮಿತ್ರರೇ, ಅದು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕಿದ್ರು ಅಂತಂದ್ರೆ ಯಾರೊಬ್ಬರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ತನ್ನದೇ ಜನರನ್ನ ನಿರ್ದಯವಾಗಿ ಇರಾನ್ನ ಸರ್ಕಾರ ಹತ್ಯೆ ಮಾಡಿತು. ಈ ಪ್ರತಿಭಟನೆಯಲ್ಲಿ ಸತ್ತಂತವರ ಸಂಖ್ಯೆಯ ಬಗ್ಗೆ ಎಕ್ಸಾಕ್ಟ್ ನಂಬರ್ ಎಲ್ಲೂ ಕೂಡ ಹೊರಗೆ ಬಂದಿಲ್ಲ. ಅಂದರೆ ಇರಾನ್ನ ಸರ್ಕಾರ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನು ರಿಲೀಸ್ ಮಾಡಿಲ್ಲ. ಒಂದು ಕಡೆ 3800 ಅಂತ ಹೇಳ್ತಾರೆ, ಇನ್ನೊಂದು ಕಡೆ 12,000 ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲ ಹ್ಯೂಮನ್ ರೈಟ್ಸ್ ಸಂಸ್ಥೆಗಳಂತೂ 20,000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ, ಇರಾನ್ ಸರ್ಕಾರ ಅಷ್ಟೊಂದು ಜನರ ಹತ್ಯೆ ಮಾಡಿದೆ ಅಂತ ವರದಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಇಲ್ಲಿ ಸತ್ತಂತವರ ಸಂಖ್ಯೆಯ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದೇ ಇದ್ರೂ ಕೂಡ ಒಂದನ್ನ ಬಹಳ ಸ್ಪಷ್ಟವಾಗಿ ಹೇಳಬಹುದು. ಇರಾನ್ನಲ್ಲಿ ಈ ಹಿಂದೆ ನಡೆದಂತಹ ಅತಿ ದೊಡ್ಡ ಪ್ರತಿಭಟನೆ ಅಂತಂದ್ರೆ ಅದು ಮಾಷಾ ಅಮೀನಿ ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ 540ಕ್ಕೂ ಹೆಚ್ಚು ಮಂದಿಯನ್ನ ಇರಾನ್ನ ಸರ್ಕಾರವೇ ಹತ್ಯೆ ಮಾಡಿತ್ತು. ಆದ್ರೆ ಈ ಬಾರಿಯ ಆಂಟಿ ಖಮೇನಿ ಪ್ರತಿಭಟನೆ ಇದೆಯಲ್ಲ, ಈ ಸಂದರ್ಭದಲ್ಲಿ ಅದಕ್ಕಿಂತ ಜಾಸ್ತಿ ಜನ ಸತ್ತಿದ್ದಾರೆ. ಅದಕ್ಕಿಂತಲೂ ತೀವ್ರವಾದಂತಹ ಪ್ರತಿಭಟನೆ ಈ ಬಾರಿ ನಡೆದಿದೆ. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ನಿರೀಕ್ಷೆ ಏನಿತ್ತು, ಇರಾನ್ನ ಜನ ಸರ್ಕಾರಿ ಕಚೇರಿಗೆ ನುಗ್ಗುತ್ತಾರೆ. ಅಂದ್ರೆ ನಾವು ಇರಾನ್ನ ಪಾರ್ಲಿಮೆಂಟ್ ಅಂತ ಏನು ಕರಿತೀವಲ್ಲ, ಅದಕ್ಕೆ ನುಗ್ಗುಬಿಟ್ಟು ಅಲ್ಲಿನ ಸರ್ಕಾರವನ್ನ ಕಿತ್ತೊಗೆದು ಸರ್ಕಾರವನ್ನ ತನ್ನ ಕಂಟ್ರೋಲ್ಗೆ ಜನರೇ ತೆಗೆದುಕೊಳ್ತಾರೆ ಹೀಗಂತ US ಕೂಡ ನಿರೀಕ್ಷೆ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಕೂಡ ಅದನ್ನೇ ಬಯಸ್ತಾ ಇತ್ತು. ಆದ್ರೆ ಹಾಗಾಗ್ಲಿಲ್ಲ. ಯಾಕೋಸ್ಕರವಾಗಿ ಈ ಪ್ರತಿಭಟನೆ ವಿಫಲವಾಯಿತು? ಸರ್ಕಾರದ ಕೈ ಮೇಲಾಗೋದಕ್ಕೆ ಏನು ಕಾರಣ ಕೇಳಿದ್ರೆ, ಮೊದಲನೇದಾಗಿ ಇರಾನ್ನ ವ್ಯವಸ್ಥೆಯ ಮೇಲೆ ಅಲ್ಲಿನ ಸರ್ಕಾರಕ್ಕಿರುವಂತಹ ಹಿಡಿತ ಇದೆಯಲ್ಲ, ಇದೇ ಈ ಪ್ರತಿಭಟನೆಯಿಂದ ಆ ಸರ್ಕಾರವನ್ನ ಬಚಾವ್ ಮಾಡಿದೆ. ಅದು ಹೇಗೆ ಅಂತ ನಿಮಗೆ ಸ್ವಲ್ಪ ಬಿಡಿಸಿ ಹೇಳಬೇಕು ಅಂತಂದ್ರೆ, ಇರಾನ್ನಲ್ಲಿ IRGC ಎನ್ನುವಂತಹ ಒಂದು ಮಿಲಿಟರಿ ವಿಂಗ್ ಇದೆ. ಇದು ಇರಾನ್ನ ಸುಪ್ರೀಂ ಲೀಡರ್ಗೆ ಲಾಯಲ್ ಆಗಿರುವಂತಹ ಮಿಲಿಟರಿ ಗ್ರೂಪ್. ಇದು ಎಂತಹದೇ ಸಂದರ್ಭದಲ್ಲೂ ಕೂಡ ತನ್ನ ನಿಷ್ಠೆಯನ್ನ ಬದಲಾಯಿಸೋದಿಲ್ಲ. ಹೀಗಾಗಿ ಈ IRGC ತನ್ನ ಜನರನ್ನ ಕೊಲ್ಲೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ.
ಈಗ ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಬಾಂಗ್ಲಾ ಜನರಿಗೆ ಸಕ್ಸಸ್ ಸಿಕ್ಕಿಲ್ವಾ? ನೇಪಾಳದ ಜನರು ಯಶಸ್ವಿ ಆಗಿಲ್ವಾ? ಶ್ರೀಲಂಕಾದಲ್ಲೂ ಕೂಡ ಇದೇ ಆಯ್ತಲ್ಲ. ಇರಾನ್ನಲ್ಲಿ ಯಾಕೆ ಆಗಿಲ್ಲ ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಅಲ್ಲಿನ ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಮಿಲಿಟರಿ ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿಯೇ ಇಲ್ಲ. ತನ್ನದೇ ಜನರನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿನ ಮಿಲಿಟರಿ ಚೀಫ್ ಕೈ ಚೆಲ್ಬಿಟ್ರು. ನೇಪಾಳದಲ್ಲೂ ಹೀಗೆ ಆಯಿತು, ಶ್ರೀಲಂಕಾದಲ್ಲೂ ಕೂಡ ಹೀಗೆ ಆಯಿತು. ಯಾಕೆ ಕೇಳಿದ್ರೆ, ಅಲ್ಲಿನ ಮಿಲಿಟರಿಗಳು ಸರ್ಕಾರಕ್ಕೆ ಲಾಯಲ್ ಆಗಿರೋದಿಲ್ಲ, ತನ್ನ ಜನರಿಗೆ ಲಾಯಲ್ ಆಗಿರ್ತವೆ. ಅವರಿಗೆ ತನ್ನದೇ ಜನರ ಮೇಲೆ ಗುಂಡು ಹಾರಿಸುವಂತಹ ಸಂದರ್ಭದಲ್ಲಿ ಕೈ ನಡುಗುತ್ತೆ. ಆದರೆ ಇರಾನ್ನ IRGCಗೆ ಅಂತಹ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಅವರಿಗೆ ಸುಪ್ರೀಂ ಲೀಡರ್ ಮತ್ತು ಅವರ ಸುತ್ತ ಇರುವಂತಹ ವ್ಯವಸ್ಥೆ ಮುಖ್ಯವೇ ಹೊರತು ತನ್ನ ಜನರಲ್ಲ. ಹೀಗಾಗಿ ಪ್ರತಿಭಟನಾಕಾರರನ್ನ ನಿರ್ದಯವಾಗಿ ಕೊಂದು ಹಾಕಿದ್ರು. ಜನವರಿ 7 ಬಳಿಕ ಇರಾನ್ನಲ್ಲಿ ಇಂಟರ್ನೆಟ್ ಬ್ಯಾನ್ ಮಾಡಲಾಯ್ತಲ್ಲ. ಯಾರೊಬ್ಬರಿಗೂ ಕೂಡ ಹೊರಗಿನ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ. ಅದಾದ ಬಳಿಕ ಇರಾನ್ನಲ್ಲಿ ಅದೆಷ್ಟು ಜನರನ್ನ ಕೊಲ್ಲಲಾಗಿದೆ, ಮಿಲಿಟರಿ ಅದೆಷ್ಟು ನಿರ್ದಯವಾಗಿ ವರ್ತಿಸಿದೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಪರಿಯಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ಸರ್ಕಾರ ಮತ್ತು ಸೇನೆ ಮುಂದಾಯಿತು. ಈಗ ಎಷ್ಟೇ ಧೈರ್ಯ ಇರಲಿ, ನಮಗೆ ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಎಷ್ಟೇ ಆಕ್ರೋಶ ಇರಲಿ, ನಮ್ಮ ಕಣ್ಣೆದುರುಗಡೆ ಒಂದು 4 ಹೆಣ ಬಿದ್ದು ಬಿಟ್ರೆ ಮತ್ತೆ ನಾವು ಪ್ರತಿಭಟನೆಯಲ್ಲಿ ಮುಂದೆ ಹೋಗೋದಕ್ಕೆ ಧೈರ್ಯ ಬರೋದೇ ಇಲ್ಲ. ಅದೆಷ್ಟೇ ದೊಡ್ಡ ಗುಂಡಿಗೆ ಇದ್ದವನಾದರೂ ಕೂಡ ಹೆದರುತ್ತಾನೆ. ಹೆಂಡತಿ, ಮಕ್ಕಳು, ತಾಯಿ, ತಂದೆ ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ. ಈಗೇನೋ ಬಚಾವಾಗೋಣ, ಮುಂದೆ ನೋಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿ ಬಂದೇ ಬರುತ್ತೆ. ಇರಾನ್ನಲ್ಲಿ ಆಗಿದ್ದೂ ಕೂಡ ಅದೇ. ಇರಾನ್ನ ಸರ್ಕಾರ ನಿರ್ದಯವಾಗಿ ಸಾವಿರಾರು ಜನರನ್ನ ಒಮ್ಮೆಗೆ ಹತ್ಯೆ ಮಾಡ್ತಲ್ಲ. ಪ್ರತಿಭಟನೆ ಹಂತ ಹಂತವಾಗಿ ತಣ್ಣಗಾಗೋದಕ್ಕೆ ಶುರುವಾಯಿತು. ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಸೆರೆ ಸಿಕ್ಕಂಥವರನ್ನೂ ಕೂಡ ಯಾವುದೇ ವಿಚಾರಣೆ ಇಲ್ಲದೆ ಅವರನ್ನು ಗಲ್ಲಿಗೆ ಹಾಕೋದಕ್ಕೆ ಇರಾನ್ನ ಸರ್ಕಾರ ತೀರ್ಮಾನ ಕೈಗೊಂಡು ಬಿಡ್ತು. ಇದೂ ಸಹ ಅಲ್ಲಿನ ಜನರಿಗೆ ಭಯ ಹುಟ್ಟಿಸ್ತು. ಈ ಎಲ್ಲ ಕಾರಣದಿಂದಾಗಿ ಇರಾನ್ನ ಪ್ರತಿಭಟನೆ ತಾರ್ಕಿಕ ಅಂತ್ಯ ಕಾಣದೆ ಸ್ತಬ್ಧ ಆಗೋಯ್ತು. ಸದ್ಯ ಅವರು ಪ್ರತಿಭಟನೆಯನ್ನ ಕೈಬಿಟ್ಟಿರಬಹುದು, ಇರಾನ್ ಸ್ವಲ್ಪ ಮಟ್ಟಿಗೆ ಶಾಂತವಾಗಿರಬಹುದು. ಆದರೆ ಅವರು ಭರವಸೆಯನ್ನ ಕೈಬಿಟ್ಟಿಲ್ಲ. ಯಾಕೆ ಕೇಳಿದ್ರೆ, ಅವ್ರಿಗೆ ಈಗಲೂ ಸಹ ಟ್ರಂಪ್ ಬಗ್ಗೆ ಒಂದು ನಿರೀಕ್ಷೆ ಇದೆ. ಟ್ರಂಪ್ ಪದೇ ಪದೇ ಇರಾನ್ಗೆ ಧಮಕಿ ಹಾಕ್ತಲೇ ಇದ್ದಾರೆ. ಟ್ರಂಪ್ ಒಂದು ಬಹಳ ದೊಡ್ಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಮೆರಿಕದ ಅರ್ಮಡಾ ಆಫ್ ವಾರ್ಶಿಪ್ಗಳು ಇರಾನ್ನ ಕಡೆಗೆ ಹೋಗ್ತಾ ಇದ್ದಾವೆ ಅಂತ. ಇಲ್ಲಿ ಅಮೆರಿಕದ ಟ್ರಂಪ್ ಹೇಳಿದ್ರಲ್ಲ, ಅರ್ಮಡಾ ಆಫ್ ವಾರ್ಶಿಪ್ಗಳು ಇರಾನ್ ಕಡೆಗೆ ಹೋಗ್ತಾ ಇದ್ದಾವೆ ಅಂತ. ಇದು ಯಾಕೆ ಮ್ಯಾಟರ್ ಆಗುತ್ತೆ ಕೇಳಿದ್ರೆ, ಅರ್ಮಡಾ ಆಫ್ ವಾರ್ಶಿಪ್ ಅನ್ನು ಯಾವಾಗ ತೆಗೆದುಕೊಂಡು ಹೋಗಲಾಗುತ್ತೆ? ಬಹಳ ದೊಡ್ಡ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ. ಅರ್ಮಡಾ ಆಫ್ ವಾರ್ಶಿಪ್ ಅಂತಂದ್ರೆ ನೇವಿಯ ಒಂದು ದೊಡ್ಡ ಗುಂಪು. ಅದರಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿರ್ತವೆ, ಟಾರ್ಪೆಡೋಸ್ಗಳಿರ್ತವೆ, ಡಿಸ್ಟ್ರಾಯರ್ಗಳಿರ್ತವೆ. ಟ್ರಂಪ್ ಇವೆಲ್ಲವನ್ನ ನಾನು ಇರಾನ್ ಕಡೆಗೆ ಕಳುಹಿಸಿದ್ದೀನಿ ಅಂತ ಹೇಳಿರೋದಿದೆಯಲ್ಲ, ಇದು ಅಮೆರಿಕ ಯುದ್ಧಕ್ಕೆ ಸನ್ನದ್ಧವಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಯುದ್ಧಕ್ಕೆ ಸನ್ನದ್ಧವಾಗ್ತಾ ಇದೆ ಅನ್ನೋದಕ್ಕೆ ಪೂರಕವಾದಂತಹ ಇನ್ನೂ ಕೆಲವೊಂದಷ್ಟು ಸುದ್ದಿಗಳಿದಾವೆ. ಅದೇನು ಕೇಳಿದ್ರೆ, ಮಿಡಿಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಎಲ್ಲಾ ಏರ್ ಬೇಸ್ಗಳಿದಾವಲ್ಲ, ಅದು ದಿಢೀರಂತ ಖಾಲಿ ಆಗ್ತಾ ಇದಾವೆ. ಅಲ್ಲಿಂದ ತನ್ನ ಸೇನೆಯನ್ನ ಅಮೆರಿಕ ವಾಪಸ್ ಪಡೆದಿದೆ. ಯುದ್ಧ ವಿಮಾನಗಳನ್ನು ಕರೆಸಿಕೊಳ್ಳಲಾಗಿದೆ. ಅಲ್ಲಿದ್ದಂತಹ ಸೈನಿಕರ ಫ್ಯಾಮಿಲಿಯನ್ನ ಕೂಡ ತೆರವುಗೊಳಿಸಲಾಗಿದೆ. ಕಾರಣ ಏನು ಕೇಳಿದ್ರೆ, ಅಮೆರಿಕ ಯುದ್ಧವನ್ನು ಆರಂಭಿಸುತ್ತಿದ್ದ ಹಾಗೆ ಇರಾನ್ ಮೊದಲಿಗೆ ಟಾರ್ಗೆಟ್ ಮಾಡುವಂತಹದ್ದು ಮಿಡಿಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಏರ್ ಬೇಸ್ಗಳನ್ನ. ಅದಕ್ಕೋಸ್ಕರವಾಗಿಯೇ ಇರಾನ್ನ ಮಿಸೈಲ್ ರೇಂಜ್ನಲ್ಲಿ ಬರುವಂತಹ ಎಲ್ಲಾ ಏರ್ಬೇಸ್ಗಳನ್ನು ಅಮೆರಿಕ ಒಂದಾದ ಮೇಲೆ ಒಂದರಂತೆ ಖಾಲಿ ಮಾಡ್ತಾ ಇದೆ. ಅಲ್ಲಿಗೆ ಒಂದು ಪಕ್ಕ ಆಗ್ತಾ ಇರುವಂತಹ ವಿಚಾರ ಏನು ಕೇಳಿದ್ರೆ, ಈ ಬಾರಿ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡೋದಾದ್ರೆ ಅದರಲ್ಲಿ ನೇವಿಯ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಮಿಡಲ್ ಈಸ್ಟ್ ಏರ್ಬೇಸ್ಗಳನ್ನು ನೆಚ್ಚಿಕೊಳ್ಳದೆ ಕೇವಲ ನೇವಿ ಮೂಲಕವಾಗಿ ಇರಾನ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನೋದನ್ನ ಸೂಚಿಸ್ತಾ ಇದೆ ಇದು. ಹಾಗಂತ ಟ್ರಂಪ್ ಯುದ್ಧವನ್ನ ಆರಂಭಿಸಿಯೇ ಬಿಡ್ತಾರೆ, ಯುದ್ಧ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾವು ಬಹಳ ಗಟ್ಟಿಯಾಗಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಟ್ರಂಪ್ ಇನ್ನೊಂದು ರೀತಿಯ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ಇರಾನ್ಗೆ ಧಮಕಿ ಹಾಕಿದ ಕಾರಣದಿಂದಾಗಿ 837 ಮಂದಿಯ ಗಲ್ಲು ಶಿಕ್ಷೆ ಹೋಲ್ಡ್ ಆಗಿದೆ, ಅದಕ್ಕೆ ನಾನೇ ಕಾರಣ, ಅಷ್ಟು ಜನರ ಜೀವ ರಕ್ಷಿಸಿದ್ದೀನಿ ಅಂತ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದು ಸತ್ಯವಾ? ಟ್ರಂಪ್ ಹೇಳ್ತಾ ಇರೋದು ನಿಜವೇ ಕೇಳಿದ್ದೆ ಆದರೆ ನಿಜ. ಇರಾನ್ನ ಸರ್ಕಾರ ಕೂಡ ಒಪ್ಕೊಂಡಿದೆ, ಗಲ್ಲು ಶಿಕ್ಷೆಯನ್ನ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಲಾಗಿದೆ ಅಂತ. ಅಂದ್ರೆ ಅಮೆರಿಕ ಮತ್ತು ಇರಾನ್ನ ನಡುವೆ ಬ್ಯಾಕ್ ಚಾನಲ್ನಲ್ಲಿ ಮಾತುಕತೆ ಕೂಡ ನಡೀತಿರಬಹುದು. ಆದರೆ ಇರಾನ್ನ ಹೇಳಿಕೆಗಳು ಮಾತ್ರ ಇದನ್ನು ಸೂಚಿಸ್ತಾ ಇಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಆಲ್ ಔಟ್ ವಾರ್ಗೆ ರೆಡಿ ಆಗಿದ್ದೀವಿ. ಅಮೆರಿಕ ಯಾವುದೇ ರೂಪದಲ್ಲಿ ಒಂದು ಸಣ್ಣ ದಾಳಿಯನ್ನ ಇರಾನ್ನ ಮೇಲೆ ಮಾಡಿದ್ರೂ ಕೂಡ ಅದನ್ನು ನಾವು ಆಲ್ ಔಟ್ ವಾರ್ ಅಂತಲೇ ಪರಿಗಣಿಸ್ತೀವಿ. ಅದಕ್ಕೆ ಅಮೆರಿಕ ಬಹಳ ತೀವ್ರವಾದಂತಹ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ಅಂದ್ರೆ ಅವರೂ ಕೂಡ ಒಂದು ಹಂತದಲ್ಲಿ ಅಮೆರಿಕವನ್ನು ಎದುರಿಸೋದಕ್ಕೆ ಸಿದ್ಧತೆಗಳನ್ನು ನಿರಂತರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ಇರಾನ್ ಮತ್ತು ಅಮೆರಿಕದ ನಡುವಿನ ವಿಚಾರಗಳಾದ್ರೆ, ಈ ವಿಷಯದಲ್ಲಿ ಭಾರತವೂ ಕೂಡ ಒಂದು ಅಚ್ಚರಿಯ ನಿರ್ಧಾರವನ್ನು ಕೈಗೊಂಡಿದೆ. ನನಗನಿಸಿದ ಮಟ್ಟಿಗೆ ಇದೊಂಥರ ಯೂಟರ್ನ್. ಇರಾನ್ನಲ್ಲಿ ಪ್ರತಿಭಟನೆ ಆರಂಭವಾದ ದಿನದಿಂದಲೂ ಕೂಡ ಭಾರತ ಬಹಳ ನ್ಯೂಟ್ರಲ್ ಆಗಿತ್ತು. ಪ್ರತಿಭಟನೆಗೂ ಬೆಂಬಲ ಕೊಟ್ಟಿರಲಿಲ್ಲ, ಅಲ್ಲಿನ ಸರ್ಕಾರಕ್ಕೂ ಬೆಂಬಲ ಕೊಟ್ಟಿರಲಿಲ್ಲ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಭಾರತ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇತ್ತು. ನಾನು ನಿಮಗೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಭಾರತದ ತೀರ್ಮಾನದ ಬಗ್ಗೆ ಇರಾನ್ಗೆ ಬೇಸರ ಆಗಿದೆ, ಅವರು ಪರೋಕ್ಷವಾಗಿ ಭಾರತಕ್ಕೆ ಟಾಂಟ್ ಹೊಡೆದಿದ್ದಾರೆ ಅಂತ.
ಭಾರತದಲ್ಲಿರುವಂತಹ ಇರಾನ್ನ ಎಂಬಸಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿತ್ತು. ನೀವು ಮೌನವಾಗಿದ್ದ ತಕ್ಷಣ ಸಮಸ್ಯೆ ಸಾಲ್ವ್ ಆಗೋದಿಲ್ಲ, ಅಥವಾ ನಮ್ಮದು ದೊಡ್ಡ ದೇಶ, ನಮ್ಮ ಎಕಾನಮಿ ಬಹಳ ದೈತ್ಯವಾಗಿದೆ, ನಮಗೆ ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಧೋರಣೆಯಲ್ಲಿ ನೀವೇನಾದರೂ ಇದ್ರೂ ಕೂಡ ಭವಿಷ್ಯದಲ್ಲಿ ನಿಮಗಿದು ಕಾಡೇ ಕಾಡತ್ತೆ, ಇವತ್ತು ನಮಗಾಗಿದ್ದು ನಾಳೆ ನಿಮಗಾಗತ್ತೆ ಅನ್ನುವ ರೀತಿಯಲ್ಲಿ ಇರಾನ್ ಪರೋಕ್ಷವಾಗಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿತ್ತು. ಅಂದರೆ ಭಾರತ ನ್ಯೂಟ್ರಲ್ ಆಗಿರ್ತೀವಿ, ನಾವೇನು ಅದಕ್ಕೆ ತಲೆ ಹಾಕೋದಿಲ್ಲ ಅನ್ನುವಂಥ ಸ್ಟ್ಯಾಂಡನ್ನು ತೆಗೆದುಕೊಂಡಿತ್ತಲ್ಲ, ಇದು ಇರಾನ್ಗೆ ಬೇಸರವನ್ನು ಕೂಡ ತರಿಸಿತ್ತು. ಅಷ್ಟರ ಮಟ್ಟಿಗೆ ನಿರ್ಲಿಪ್ತವಾಗಿತ್ತು ಭಾರತ. ನಾನು ಯಾಕೆ ಇದನ್ನ ನಿಮಗೆ ಈಗ ನೆನಪು ಮಾಡಿಕೊಟ್ಟೆ ಅಂತಂದ್ರೆ, ಈಗ ಭಾರತ ಇದಕ್ಕೆ ತದ್ವಿರುದ್ಧವಾದಂತಹ ನಿರ್ಧಾರ ಕೈಗೊಂಡಿದೆ. ವಿಶ್ವಸಂಸ್ಥೆಯ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ಇರಾನ್ನ ವಿಚಾರ ಚರ್ಚೆಗೆ ಬಂತು. ಇರಾನ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಅಲ್ಲಿನ ಸರ್ಕಾರ ಮಾಡಿದಂತಹ ದಮನಕಾರಿ ನೀತಿಯನ್ನ ಅಲ್ಲಿ ಖಂಡಿಸುವಂತಹ ನಿರ್ಧಾರಕ್ಕೂ ಬರಲಾಯಿತು. ಯುರೋಪಿಯನ್ ರಾಷ್ಟ್ರಗಳು ತಂದಂತಹ ಪ್ರಸ್ತಾವನೆಗೆ ವೋಟಿಂಗ್ ಕೂಡ ನಡೀತು. ಆ ಸಂದರ್ಭದಲ್ಲಿ ಭಾರತ ಇರಾನ್ನ ಪರವಾಗಿ ಮತ ಚಲಾಯಿಸಿತು. ಮಿತ್ರರೇ, ಇದು ಸಣ್ಣ ವಿಚಾರ ಅಲ್ಲ. ನೀವೇ ನೋಡಿದಿರಿ, ಈ ಹಿಂದೆ ಇಸ್ರೇಲ್ ಹಮಾಸ್ ವಿಚಾರ ಆಗಿರಬಹುದು, ಇಸ್ರೇಲ್ ಗಾಜಾ ವಿಚಾರ ಆಗಿರಬಹುದು, ಇಸ್ರೇಲ್ ಇರಾನ್ ವಿಚಾರ ಆಗಿರಬಹುದು, ಇವೆಲ್ಲ ವಿಚಾರ ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಭಾರತ ಏನ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾ ಇತ್ತು? ನಮ್ಮದು ನಿರ್ಲಿಪ್ತವಾದಂತಹ ನೀತಿ, ನಾವು ಯಾರ ಪರವಾಗೂ ಇಲ್ಲ ಅಂತೇಳಿ ಆ ವೋಟಿಂಗ್ ನಿಂದ ಭಾರತ ಗೈರಾಗ್ತಾ ಇತ್ತು. ಅಂದ್ರೆ ಭಾರತ ತನ್ನ ಪರಿಸ್ಥಿತಿಯ ಕಾರಣದಿಂದಾಗಿ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಆದರೆ ವಿಶ್ವಸಂಸ್ಥೆಯ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ನಡೆದಂತಹ ವೋಟಿಂಗ್ ವೇಳೆ ಭಾರತ ಇರಾನ್ ಪರವಾಗಿ ಮತ ಚಲಾಯಿಸಿದೆ. ಭಾರತ ಯಾಕೆ ಈ ತೀರ್ಮಾನವನ್ನು ಕೈಗೊಳ್ತು ಕೇಳಿದ್ರೆ, ಭಾರತಕ್ಕೆ ಅಕ್ಷರಶಃ ಉಭಯ ಸಂಕಟದ ಪರಿಸ್ಥಿತಿ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ನ ಈಗಿರುವಂತಹ ಸರ್ಕಾರ ಒಂದು ಹಂತದಲ್ಲಿ ಭಾರತಕ್ಕೆ ಫ್ರೆಂಡ್ಲಿ ಆಗೇ ಇದೆ. ಕೆಲವೊಮ್ಮೆ ಭಾರತಕ್ಕೆ ಇಷ್ಟ ಆಗದೇ ಇರುವಂತಹ ತೀರ್ಮಾನವನ್ನು ಕೈಗೊಂಡ್ರೂ ಕೂಡ ಅವರು ಭಾರತದ ವಿಚಾರದಲ್ಲಿ ಬಹಳ ಸ್ಟೇಬಲ್ ಆಗಿದ್ದಾರೆ. ಹಾಗಂತ ಇರಾನ್ ಸರ್ಕಾರದ ಬಾಲವನ್ನೇ ಹಿಡ್ಕೊಂಡು ಭಾರತ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ಸರ್ಕಾರದ ಬುಡವೇ ಅಲುಗಾಡ್ತಾ ಇದೆ. ನಾಳೆ ಇರಾನ್ನಲ್ಲಿ ರೆವಲ್ಯೂಷನ್ ಆಗಿ ಹೊಸ ಸರ್ಕಾರ ಬಂದಿದ್ದೇ ಆದ್ರೆ ಆ ಸರ್ಕಾರದ ಜೊತೆಗೆ ಸಂಬಂಧವನ್ನ ಬೆಳೆಸೋದಕ್ಕೆ ಭಾರತ ಮುಕ್ತ ಅವಕಾಶವನ್ನ ಇಟ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರವಾಗಿ ಭಾರತ ಇಷ್ಟು ದಿನ ಬ್ಯಾಲೆನ್ಸ್ ಮಾಡ್ತಾ ಇತ್ತು. ಆದ್ರೆ ಈಗ ಒಂದು ಕನ್ಫರ್ಮ್ ಆಗ್ತಾ ಇದೆ, ಅಷ್ಟು ಸುಲಭಕ್ಕೆ ಇರಾನ್ನಲ್ಲಿ ಸರ್ಕಾರ ಬದಲಾಗೋದಿಲ್ಲ. ಈ ಖಮೇನಿ ಇನ್ನಷ್ಟು ದಿನ ಮುಂದುವರಿತಾನೆ ಎನ್ನುವಂತಹದ್ದು ಕನ್ಫರ್ಮ್ ಆಗ್ತಿದ್ದ ಹಾಗೆ ಭಾರತ ವಿಶ್ವಸಂಸ್ಥೆಯ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ಇರಾನ್ನ ಪರವಾಗಿ ಮತ ಚಲಾಯಿಸಿದೆ. ಇದೆಲ್ಲ ಆಗ್ತಿದ್ದ ಹಾಗೆ ಇರಾನ್ನ ಸರ್ಕಾರ ಭಾರತದ ಪರವಾಗಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದೆ. ಈ ಅಯತುಲ್ಲಾ ಅಲಿ ಖಮೇನಿನ ಓರ್ವ ಪ್ರತಿನಿಧಿ ಭಾರತದಲ್ಲೂ ಕೂಡ ಇದ್ದಾರೆ. ಅವರು ಭಾರತ ಮತ್ತು ಇರಾನ್ನ ಸಂಬಂಧ ಇದೆಯಲ್ಲ, ಇದು 3000 ವರ್ಷಗಳಷ್ಟು ಹಳೆಯದ್ದು, ಇವತ್ತು ನಿನ್ನೆಯದ್ದಲ್ಲ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಚಹಬಾರ್ ಪೋರ್ಟಿನ ವಿಚಾರದಲ್ಲಿ ಎರಡೂ ದೇಶಗಳ ಸಂಬಂಧ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಇರಾನ್ನ ಪ್ರತಿಭಟನೆ ಸದ್ಯಕ್ಕೆ ಸ್ತಬ್ಧವಾಗಿದ್ರೂ ಕೂಡ ಟ್ರಂಪ್ ಅವರು ಕಂಪ್ಲೀಟ್ ಆಗಿ ಶಸ್ತ್ರವನ್ನ ಕೆಳಗಿಟ್ಟಿಲ್ಲ. ಯಾವಾಗ ಬೇಕಾದ್ರೂ ಯುದ್ಧ ಆರಂಭವಾಗುವಂತಹ ಸನ್ನಿವೇಶ ಈಗಲೂ ಸಹ ಇದೆ. ಅಮೆರಿಕದ ನೇವಿ ಸಮುದ್ರದಲ್ಲಿ ಗರ್ಜಿಸ್ತಾ ಇದೆ. ಮಿತ್ರರೇ, ಇದಿಷ್ಟು ಇರಾನ್ನ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ